Hi Devama, how are you? Hi ma'am, I'm fine ma'am. How are you ma'am? Good, good. So I'm meeting you in person for the first time? No ma'am, second time. In the event we met, Yes, isn't it? Okay. Yeah, now I remember. So it's been how many years since you joined our program? 2 years ma'am. 2 years ಆಯ್ತು ಅಲ್ವಾ? We'll start with your introduction. ಸ್ವಲ್ಪ about your background, where are you from? ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. Yes ma'am. ನನ್ನ ಹೆಸರು ದೇವಮ್ಮ. I have freshly graduated in engineering and I have come from North Karnataka, Yadgiri. Yadgiri, okay. Yes ma'am. And my parents are working here from past 9 years and my father... ಬೆಂಗಳೂರಿನಾ? Yes ma'am. Okay, okay. ನಮ್ಮಪ್ಪ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾರೆ ಮ್ಯಾಮ್. ನಮ್ಮಮ್ಮ ಮನೇಲಿ ಇರ್ತಾರೆ. ಓಕೆ. ಸಿಬ್ಲಿಂಗ್ಸ್? I have 2 siblings. ಓಕೆ. ಮತ್ತೆ ನೀವು ಓದಿದ್ದು ಸ್ಕೂಲ್ ಕಾಲೇಜ್ ಎಲ್ಲ ಯಾದಗಿರಿನೇ? ಯಾದಗಿರಿನೇ ಮ್ಯಾಮ್. ಓಕೆ. ಇದು ಏನ್ ಡಿಸ್ಟ್ರಿಕ್ಟ್ ಅಂದಿದ್ ನೀವು? ಯಾದಗಿರಿ. ಯಾದಗಿರಿ ಇಟ್ ಸೆಲ್ಫ್ ಇಸ್ ದ ಡಿಸ್ಟ್ರಿಕ್ಟ್? Yes. ಓಕೆ. ಬಿಕಾಸ್ ನಮ್ಗೆ ಇನ್ಯಾರೋ ಒಂದಿಬ್ರು ಸ್ಟೂಡೆಂಟ್ಸ್ ಯಾದಗಿರಿಯಿಂದ ಬಂದಿದ್ದಾರೆ. ಓಕೆ. ನನ್ಗೆ ನಿಮ್ ಕನ್ನಡ ಎಲ್ಲ ತುಂಬಾ ಇಷ್ಟಪ್ಪ. Yes ma'am. ನಮ್ ಬೆಂಗಳೂರು ಕನ್ನಡ ತರ ಅಲ್ಲ. ಹೌದು ಮ್ಯಾಮ್. ಓಕೆ. ಸೊ 2 ವರ್ಷದಿಂದ ಏನ್ ಕಲ್ತ್ರಿ? ಏನ್ ನಿಮ್ಗೆ ಹೆಲ್ಪ್ ಆಯ್ತು, ಉಪಯೋಗ ಆಯ್ತು? ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದ್ರಿ? ಫಸ್ಟ್ ನಂದು ಏನ್ ನಿಮ್ಗೆ ಪ್ರಾಬ್ಲಮ್ ಇತ್ತು? ನೀವು ಶುರು ಮಾಡಕ್ಕಿಂತ ಮುಂಚೆ ನಿಮ್ಗೆ ಏನೇನ್ ಪ್ರಾಬ್ಲಮ್ ಇತ್ತು ಅಂತ ಅಲ್ಲಿಂದ ಶುರು ಮಾಡೋಣ. ಮ್ಯಾಮ್, ಕಾನ್ಫಿಡೆನ್ಸ್ ಬೇಸಿಕಲಿ ಬೇಸಿಕ್ ಇಂಗ್ಲೀಷ್ ಎಲ್ರಿಗೂ ಗೊತ್ತಿರುತ್ತೆ ಮ್ಯಾಮ್, ಬಟ್ ವಿ ನೀಡ್ confidence to speak in front of many people. We can speak with friends and family also, but we need a confidence to speak in front of many people. I got that confidence in Asha only, and mainly vocabulary. ವೆನ್ ನಾವು ಯಾವಾಗ ಚೆನ್ನಾಗಿ ಮಾತಾಡಬೇಕು ಅನ್ಕೋತೀವಿ ಅವಾಗ ನಮಗೆ ಚೆನ್ನಾಗಿರೋ ವೊಕಾಬ್ಯುಲರಿ ವರ್ಡ್ಸ್ ಎಲ್ಲನೂ ಬೇಕಾಗುತ್ತೆ. ಐ ಹ್ಯಾವ್ ಲರ್ನ್ ದೀಸ್ ಥಿಂಗ್ಸ್ ಆಲ್ ಇನ್ ಆಶಾ ಓನ್ಲಿ, ಆ್ಯಂಡ್ mainly I have liked read and earn challenge. I have ನಾನು ವಾಟ್ಸಪ್ ಮೆಸೇಜು ನೋಡ್ತಾ ಇರಲಿಲ್ಲ, ಅಷ್ಟು ಲೇಜಿನೆಸ್ ಅನ್ಕೋಬೋದು. ಆದರೆ ಇವಾಗ ನಾನು ಒಂದೊಂದು ಬುಕ್ನೇ ಮುಗಿಸ್ತೀನಿ ಒಂದೊಂದು ಡೇಯಲ್ಲಿ. ಅಷ್ಟು ಓದೋದನ್ನ ಹಾಬಿಯಾಗಿ ಮಾಡ್ಕೊಂಡಿದ್ದೀನಿ, ಜಸ್ಟ್ ಬಿಕಾಸ್ ಆಫ್ ಆಶಾ ಓನ್ಲಿ. ಐ ಆಮ್ ಗ್ರೇಟ್ಫುಲ್ ಟು ಆಶಾ. ನೈಸ್, ನೈಸ್. ಸೊ ಯು ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ ದ ಮೆಂಟರ್ಸ್. ಇಲ್ಲಿ ನಾವು ಇಷ್ಟು ಜನ ಇದ್ದೀವಿ, ನಾನು, ಕಾಂತಿ ಮ್ಯಾಮು, ಅಂಬಿಕಾ ಮ್ಯಾಮ್, ದೀಪಕ್ ಸರ್, ಯಾರ್ಯಾರು ಯಾವ ಹಂತದಲ್ಲಿ ಯಾವ ತರ ನಿಮಗೆ ಸಪೋರ್ಟ್ ಮಾಡಿದ್ರು, ನಿಮ್ಗೆ ಅದು ಹೇಗೆ ಹೆಲ್ಪ್ ಆಯ್ತು? ಫಸ್ಟ್ಲಿ ಮ್ಯಾಮ್, ಹ್ಯಾಕಥಾನ್ಸ್ ವೆನ್ಸ್ಡೇ ನೀವು ತಗೊಳ್ತಾ ಇದ್ದಿದ್ದು ಅದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಮ್ಯಾಮ್. ನಾವು ಹೆಂಗೆ ಮಾತಾಡಬೇಕು, ಸ್ಟಾರ್ ಮೆಥಡ್ ಮ್ಯಾಮ್, ಅದನ್ನು ನಾನು ಇನ್ನೂ ಚೆನ್ನಾಗಿ ನೆನ್ಪಿಟ್ಕೋತೀನಿ. ನಾವು ಏನಾದರೂ ಮಾತಾಡಬೇಕಿದ್ರೆ ಸ್ಟಾರ್ ಮೆಥಡ್ ಯೂಸ್ ಮಾಡಿದರೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಪೀಪಲ್ಗೆ. ಅದು ಒಂದು ಚೆನ್ನಾಗಿತ್ತು ಮ್ಯಾಮ್. ಆ್ಯಂಡ್ ಕಾಂತಿ ಮ್ಯಾಮ್ GD ಸೆಷನ್ಸ್ ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನ್ ಅವರ್ ಇಂಟರ್ವ್ಯೂ ಆ್ಯಂಡ್ ಪ್ಲೇಸ್ಮೆಂಟ್ಸ್ ಮ್ಯಾಮ್. ಆ್ಯಂಡ್ ದೀಪಕ್ ಸರ್, ಲೈಕ್ ಫ್ರಮ್ what and all we need to learn for getting a job, and where and all we can apply, and mainly ನಾವು ಏನೆಲ್ಲ ಕೋರ್ಸ್ ಮಾಡಿದರೆ ಯೂಸ್ಫುಲ್ ಆಗುತ್ತೆ ಜಾಬ್ನ ತೊಗೊಳಕ್ಕೆ, ಅದೆಲ್ಲ ದೀಪಕ್ ಸರಿಂದನೇ ಗೊತ್ತಾಯಿತು. ಮತ್ತು ಲೈಫ್ ಲೆಸನ್ಸ್ ಆಲ್ಸೋ ಮ್ಯಾಮ್, ಹೌ ಟು ಬಿಹೇವ್ ವಿತ್ ಪೀಪಲ್, ಹೌ ಟು ಟಾಕ್ ವಿತ್ ಪೀಪಲ್, ಎವ್ರಿಥಿಂಗ್ ಮ್ಯಾಮ್. ಸೊ ಒಬ್ಬ ಸ್ಟೂಡೆಂಟ್ಗೆ ಇವಾಗ ಕಾಲೇಜ್ಗೆ ಹೋಗ್ತೀವಿ, ಕಾಲೇಜ್ಗೆ ಹೋದ್ಮೇಲೆ ಅದು ಒಂಥರ ಸಮುದ್ರ. ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ, ಲೆಕ್ಚರರ್ಸ್ ಅಷ್ಟು ನಮ್ಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಕ್ ಆಗೋದಿಲ್ಲ. ನಿಮ್ಗೇನ್ ಅನ್ಸುತ್ತೆ, ಇಲ್ಲಿ ಕಮ್ಯುನಿಕೇಶನ್ ಇಂಗ್ಲಿಷ್ ಅಲ್ದಲ್ಲೇ ಇನ್ನ ತುಂಬಾ ಎಲ್ಲಾ ತರ ಸಹಾಯ ಆಯ್ತಾ? ಅದು ಹೆಲ್ಪ್ ಯಾವ ತರ ಹೆಲ್ಪ್ ಆಯ್ತು? No, basically what I'm trying to understand is, see, some people ಏನ್ ಅನ್ಕೊಂತಾರೆ ಅಂತಂದ್ರೆ, ಇಲ್ಲಿ ಬಂದ್ರೆ ನಾನು ಸ್ವಲ್ಪ ಇಂಗ್ಲಿಷ್ ಕಲಿತೀನಿ, ಚೆನ್ನಾಗಿ ಮಾತಾಡ್ತೀನಿ ಅಂತ. ಬಟ್ ಎಷ್ಟೊಂದು ವಿಷಯಗಳನ್ನ ನಾವು ಇಲ್ಲಿ ಹೇಳ್ಕೊಡ್ತೀವಲ್ಲ. ಫಾರ್ ಎಕ್ಸಾಂಪಲ್, ಯು ಸ್ಪೋಕ್ ಅಬೌಟ್ ರೀಡಿಂಗ್ ಅ ಬುಕ್. ಓಕೆ, ದಟ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ ಟು ಪಿಕ್ ಅಪ್ ದಿಸ್ ಹ್ಯಾಬಿಟ್, ಬುಕ್ ಓದೋದು ಆಯ್ತಾ. ಮತ್ತೆ ಜಾಬ್ ಗೈಡೆನ್ಸ್, ಅದೊಂದು ನೀವು ಹೇಳಿದ್ರಿ. ಮತ್ತೆ ಇವಾಗ ಇಲ್ಲಿ ಇಂಟರ್ವ್ಯೂಲಿ ನೀವು ಪ್ರಿಪರೇಷನ್ ಮಾಡ್ಕೊಂಡಿದ್ದು, ನಿಮ್ಮ ಇಂಟರ್ವ್ಯೂಸ್ಗೆ ಹೆಲ್ಪ್ ಆಯ್ತಾ? ಹೌದು ಮ್ಯಾಮ್, ತುಂಬ ಹೆಲ್ಪ್ ಆಯಿತು. ನನಗೆ
ಒಂದಿನ ಬಿಫೋರ್ ದೀಪಕ್ ಸರ್ ಯಾವ ರೀತಿ ಎಲ್ಲ ಮಾತಾಡಬೇಕು, ಯಾವ ರೀತಿ ಎಲ್ಲ ತುಂಬ ಎನರ್ಜೆಟಿಕ್ ಆಗಿ ಮಾತಾಡಬೇಕು ಅಂತೆಲ್ಲ ಹೇಳ್ಕೊಟ್ರು ಮ್ಯಾಮ್, ಚೆನ್ನಾಗಿ ಪ್ರಿಪ್ರೇಷನ್ ಜೊತೆ. ಓಕೆ ಓಕೆ. ಅಂಡ್ ದೆನ್ ಒನ್ ಮೋರ್ ಥಿಂಗ್, ನೀವು ಆಕ್ಟಿವ್ ಆಗಿ ಮಾಡ್ತಾರೋ ನಾನು ನೋಡಿದೀನಿ ನಿಮ್ ಲಿಂಕ್ಡ್ಇನ್. ಎಸ್ ಮ್ಯಾಮ್, ಲಿಂಕ್ಡ್ಇನ್. ಸೊ ಟೆಲ್ ಮಿ ಅ ಲಿಟಲ್ ಬಿಟ್ ಅಬೌಟ್ ದಟ್. ಲಿಂಕ್ಡ್ಇನ್ ಆಪ್ಟಿಮೈಸೇಷನ್ ಅಲ್ಲಿ ಮ್ಯಾಮ್ ಐ ಹ್ಯಾವ್ ಟೇಕನ್ ದ ಚಾಲೆಂಜ್ ಆಫ್ ಲಿಂಕ್ಡ್ಇನ್ ಚಾಲೆಂಜ್, ಅಂಡ್ in that like firstly we need to connect with good people like who will help us to get a job, and ಮತ್ತು ಚೆನ್ನಾಗಿರೋ ಪೋಸ್ಟ್ನ ಹಾಕ್ಬೇಕು ಮ್ಯಾಮ್, ಜನರಿಗೆ ಇಂಪ್ಯಾಕ್ಟ್ ಮಾಡೋ ಥರ ಚೆನ್ನಾಗಿರೋ ಪ್ರಾಜೆಕ್ಟ್ಸ್ನ ಹಾಕಬೇಕು. ಅದೆಲ್ಲ ಲಿಂಕ್ಡ್ಇನ್ ಚಾನಲಲ್ಲಿ ಕಲ್ತ್ಕೊಂಡೆ ಮ್ಯಾಮ್. ಇಂಟರ್ವ್ಯೂ ಚಾಲೆಂಜ್ ಆಲ್ಸೋ ಮ್ಯಾಮ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ವಾಸ್ ಗಿವನ್ ಬೈ ವೈಷ್ಣವಿ ಮ್ಯಾಮ್. ಅದನ್ನ ಎಲ್ಲ ತುಂಬ ಹೆಲ್ಪ್ ಆಗಿದೆ ಮ್ಯಾಮ್. ಸೊ ಸಿ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದ್ರೆ ಒಂದು ನಾಲೆಡ್ಜ್ ಆರ್ ಇನ್ಫಾರ್ಮೇಶನ್ ಎಸ್ ಹೇಗೆ ಮಾಡಬೇಕು ಅನ್ನೊಂದು ಒಂದೊಂದೇ, ಸ್ಟಾರ್ಟಿಂಗ್ ಇಂದ ಕಮ್ಯುನಿಕೇಶನ್ ಇಂಗ್ಲಿಷ್ ಹೇಗ್ ಮಾಡಬೇಕು, ಕಾನ್ಫಿಡೆನ್ಸ್ ಹೇಗ್ ಮಾಡಬೇಕು, ಇಂಟರ್ವ್ಯೂ ಹೇಗ್ ಮಾಡ್ಕೋಬೇಕು, ಲಿಂಕ್ಡ್ಇನ್ ಪ್ಲಸ್ ಬುಕ್ ರೀಡಿಂಗ್, ಆಲ್ ದೀಸ್ ಒನ್ ಇಸ್ ನಾಲೆಡ್ಜ್, ದ ಅದರ್ ಒನ್ ಇಸ್ ಮೋಟಿವೇಟಿಂಗ್ ಅಲ್ವಾ. ಇವಾಗ ನೀವು ನಿಮ್ ಫ್ರೆಂಡ್ಸು ಇಲ್ಲಿ ಅಂಬಿಕಾ ಮ್ಯಾಮು ಎಲ್ಲ ನಿಮ್ಗೆ ಹೇಗೆ ಮೋಟಿವೇಶನ್ ಸಿಕ್ತು ಅವ್ರ ಕಡೆಯಿಂದ? ನಿಮ್ಗೆ ಏನ್ ಅನ್ಸ್ತು? ಬಿಕಾಸ್ ಐ ಥಿಂಕ್ ನಿಮ್ ಫೋನ್ಗಳು ಬರ್ತಾ ಇರುತ್ತೆ, ಮೆಸೇಜ್ಗಳು ಬರ್ತಾ ಇರುತ್ತೆ, ಯಾಕೆ ಬಂದಿಲ್ಲ ಕ್ಲಾಸ್ಗೆ, ಯಾಕೆ ನೀವು ಅಟೆಂಡ್ ಮಾಡ್ತಾ ಇಲ್ಲ, ಯಾಕೆ ಅಸೈನ್ಮೆಂಟ್ ಮಾಡ್ತಾ ಇಲ್ಲ ಅಂತ. ಸೊ ಅದೆಲ್ಲ ನಿಮ್ಗೆ ಸಹಾಯ ಆಯ್ತಾ? ತುಂಬಾ ಸಹಾಯ ಆಗಿದೆ ಮ್ಯಾಮ್. ಲೈಕ್ ಎಲ್ರಿಗೂ ತುಂಬ ಅಂದರೆ ಟೈಮ್ ಸಿಗ್ದಲ್ಲ, ನಾವೆಲ್ಲ ಟೈಮ್ ಮಾಡಿಕೊಂಡು ಅಟೆಂಡ್ ಮಾಡಿದ್ರೆ ಮಾತ್ರ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಮ್ಯಾಮ್. ವಿ ಶುಡ್ ಮೇಕ್ ಟೈಮ್ ಫಾರ್ ಎವ್ರಿಥಿಂಗ್. ದಟ್ ಇಸ್ ಟ್ರೂ, ದಟ್ ಇಸ್ ಟ್ರೂ. ಸೊ ವಾಟ್ ವುಡ್ ಯು ಲೈಕ್ ಟು ಸೇ ಟು ಸಮ್ ಸ್ಟೂಡೆಂಟ್? ನಮಗೆ ನಾರ್ತ್ ಕರ್ನಾಟಕದಿಂದ ತುಂಬಾ ಜನ ಮಕ್ಕಳು ಬರ್ತಾ ಇದ್ದಾರೆ, ಆದ್ರೆ ನಮಗ್ ಗೊತ್ತು ಇನ್ನ ಎಷ್ಟು ಸಾವಿರಾರು ಮಕ್ಕಳಲ್ಲಿದ್ದಾರೆ who need this kind of help. So what would you like to say to them? ಏನ್ ಹೇಳ್ಬೇಕು ಅಂತ ಬಯಸ್ತೀರಾ? ಯಾಕಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕೋರ್ಸ್ಗಳು ಎಷ್ಟೊಂದು ಬರ್ತಾ ಇರುತ್ತೆ, ಫ್ರೀನೂ ಇರುತ್ತೆ, 100 ರೂಪೀಸ್ಗೆ ಇರುತ್ತೆ, ಎಲ್ಲಾ ತರ ಇರುತ್ತೆ. ಮಕ್ಳಿಗೆ ಏನ್ ಅನ್ಸುತ್ತೆ, ಅಯ್ಯೋ ಇದು ಚೆನ್ನಾಗಿದ್ಯೋ ಇಲ್ವೋ, ಇವ್ರು ಚೆನ್ನಾಗಿ ಹೇಳ್ಕೊಡ್ತಾರೋ, ಯಾರು ಇವರು ಅಂತ ತುಂಬಾ ಡೌಟ್ಗಳಿರುತ್ತೆ. ಸೊ ನೀವು ಉತ್ತರ ಕರ್ನಾಟಕದ ಹುಡುಗಿ, ನೀವು ಏನ್ ಮೆಸೇಜ್ ಹೇಳಕ್ಕೆ ಬಯಸ್ತೀರಾ ನಿಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ? ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಮ್ಯಾಮ್, ಫಸ್ಟ್ಲಿ ಯು ಶುಡ್ ಜಾಯಿನ್ ದಿಸ್, ಡೆಫಿನೆಟ್ಲಿ ವಿಲ್ ಇಂಪ್ರೂವ್ ಯುವರ್ ಇಂಗ್ಲೀಷ್ ಆ್ಯಂಡ್ ಮೇನ್ಲಿ ಯುವರ್ ಕಾನ್ಫಿಡೆನ್ಸ್. ಆ್ಯಂಡ್ ಇಲ್ಲಿ ನಿಮಗೆ ಜಾಬ್ ಸಿಗೋಕ್ಕೂ ಹೆಲ್ಪ್ ಮಾಡ್ತಾರೆ, ಜಾಬ್ ಗೈಡೆನ್ಸು ಸಿಗುತ್ತೆ. ಮೇನ್ಲಿ ವಿ ಆಲ್ ನೋ ದಟ್ ವಿ ವಿಲ್ ಗೆಟ್ ಜಾಬ್ ಫ್ರಮ್ ಲಿಂಕ್ಡ್ಇನ್ ಆಲ್ಸೋ, ವಿ ವಿಲ್ ಗೆಟ್ ಗೈಡೆನ್ಸ್ ಆನ್ ದಟ್ ಆಲ್ಸೋ. ಆ್ಯಂಡ್ interview challenge also is there, and read and earn challenges is there, and we will definitely improve our English, and we will definitely reach our goals from Asha only. I will sincerely suggest you to join and improve your English. Okay, so one more thing I wanted to ask you, what is your future goal? Because ನಮ್ಮ ಮನ್ಸಲ್ಲಿ ಏನಿರುತ್ತೆ ಅಂತಂದ್ರೆ ಇದಿಷ್ಟೆಲ್ಲ ಹೇಳ್ಕೊಟ್ಟಾದ್ಮೇಲೆ ಇನ್ನ ನಾವು ಮಕ್ಕಳ ಕೈ ಬಿಡೋದಿಲ್ಲ, ನಾವು ಅವ್ರಿಗೆ ಏನೇನ್ ಬೇಕೋ ನಾವೆಲ್ಲ ಕೊಡೋಣ ಅಂತ. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ನಿಮ್ ಜಾಬ್ ಅಲ್ಲಿ, ಇವಾಗ ನಿಮ್ ಕೆರಿಯರ್ ಅಲ್ಲಿ? ವಾಟ್ ಆರ್ ದ ಥಿಂಗ್ಸ್, ಪ್ರಾಬ್ಲಮ್ಸ್ ಯು ಮೇ ಫೇಸ್, ಆರ್ ನಿಮ್ಗೆ ಏನ್ ಬೇಕು, ಎಲ್ಲಿ ಸಹಾಯ ಬೇಕು ನಿಮ್ ಪ್ರಕಾರ? ನನ್ನ ಪ್ರಕಾರ ಮ್ಯಾಮ್, ಆಸ್ ಆಫ್ ನೌ ಐ ಆಮ್ ಡೂಯಿಂಗ್ ಇಂಟರ್ನ್ಶಿಪ್. ಐ ವಾಂಟ್ ಟು ಕನ್ವರ್ಟ್ ದಟ್ ಇನ್ ಟು ಫುಲ್ ಟೈಮ್. ನಾನು ಆಶಾಲೆ ಇದ್ದು ಮತ್ತು ಇನ್ನೂ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಕಲ್ತ್ಕೊಂಡ್ರೆ ಐ ಕ್ಯಾನ್ ಡೂ ಮ್ಯಾಮ್. ಸೊ ನಾನು ಏನು ಬೇರೆ ಸ್ಟೂಡೆಂಟ್ಸ್ ಮಾತಾಡುವಾಗ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಪೀಪಲ್ ಹೂ ಹ್ಯಾವ್ ಸ್ಟಾರ್ಟೆಡ್ ಅರ್ನಿಂಗ್ ಮನಿ, ಅವರೆಲ್ಲ ಮ್ಯಾಮ್ ಕಡಿಮೆ ಸಂಬಳನೂ ಬರ್ತಾ ಇದೆ ಕೆಲವ್ರಿಗೆ, ಎಲ್ಲರಿಗೂ ಏನ್ ತುಂಬಾ ಜಾಸ್ತಿ ಬರ್ತಾ ಇಲ್ಲ, ಕೆಲವ್ರಿಗೆ ಚೆನ್ನಾಗೂ ಬರ್ತಾ ಇದೆ. ಬಟ್ ಎಷ್ಟೇ ಬರ್ಲಿ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು, ಅದನ್ನ ಹೇಗೆ ಗ್ರೋ ಮಾಡ್ಬೇಕು, ಇವಾಗ ನಿಮಗೆ ಇಂಟರ್ನ್ಶಿಪ್ ಅಲ್ಲಿ ಬರ್ತಾ ಇರೋದನ್ನು ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು, ಅದನ್ನ ಹೇಗ್ ಗ್ರೋ ಮಾಡ್ಬೇಕು ಅಂತ ಗೈಡೆನ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದು ಮ್ಯಾಮ್. ಸೊ ಫಾರ್ ದ್ಯಾಟ್ ವಿ ಆರ್ ಸ್ಟಾರ್ಟಿಂಗ್ ಅ ನ್ಯೂ ಪ್ರೋಗ್ರಾಮ್ ವಿಚ್ ಇಸ್ ಕಾಲ್ಡ್ ಕೋಟ್ಯಾಧಿಪತಿ ಕನ್ನಡಿಗ ಕ್ಲಬ್ ಅಂತ. ಇದರಲ್ಲಿ ಏನು ಅಂತಂದ್ರೆ, ಸಿ ದ ಫಸ್ಟ್ ಎಲಿಮೆಂಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ಕಮ್ಯುನಿಕೇಶನ್, ಕಾನ್ಫಿಡೆನ್ಸ್. The second one module is brand building. ನೀವು ಲಿಂಕ್ಡ್ಇನ್ ಆಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಹೋದ್ರೂ ನೀವು ಗುರುತಿಸ್ಕೊಳ್ಬೇಕು, ಜನ ನಿಮ್ಮನ್ನ ಗುರುತಿಸ್ಬೇಕು, ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಾನು ಇಂಥವ್ರು. ನೀವು ಇಫ್ ಯು ಕ್ರಿಯೇಟ್ ಯುವರ್ ಓನ್ ಐಡೆಂಟಿಟಿ, ಅವಾಗ ಏನಾಗುತ್ತೆ ಅಂದ್ರೆ ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ. ಅದು 2ನೇ ಹಂತ. 3ನೇ ಹಂತ ಏನು ಅಂತಂದ್ರೆ ನಿಮ್ಗೆ ಫೈನಾನ್ಷಿಯಲ್ ಲಿಟ್ರಸಿ.
ಹೌದು. ಯಾಕೆಂದ್ರೆ ಅದು ನಿಮ್ಗೆ ಅಲ್ಲ, ಎಲ್ಲಾರ್ಗೂ ಬೇಕು. ಸ್ವಲ್ಪ ಕೈಗೆ ಕಾಸು ಬಂದಿದ ತಕ್ಷಣ ಅದನ್ನ ಹೇಗೆ ಕಾಪಾಡ್ಕೋಬೇಕು, ಹೇಗೆ ವೃದ್ಧಿಪಡಿಸಬೇಕು, ಹೌ ಯು ಹ್ಯಾವ್ ಟು ಗ್ರೋ ಇಟ್, ಹೌ ಯು ಹ್ಯಾವ್ ಟು ಇನ್ವೆಸ್ಟ್, ಹೌ ಯು ಟು ಟೇಕ್ ಕೇರ್ ಆಫ್ ದ್ಯಾಟ್ ಅನ್ನೋದನ್ನ ಸಹ ನಾವು ಇನ್ಕ್ಲೂಡ್ ಮಾಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಕನಸು ಏನು ಅಂತಂದ್ರೆ ನಮ್ಮ ಮಕ್ಕಳೆಲ್ಲ, ನಮ್ಮ ಕನ್ನಡಿಗ ಮಕ್ಕಳು, ಕನ್ನಡಿಗಾಸ್ ಎಲ್ಲರೂ ಕೋಟ್ಯಾಧೀಶ್ವರರಾಗಬೇಕು. ಓಕೆ, ದೇ ನೀಡ್ ಟು ಬಿ ಸಕ್ಸಸ್ಫುಲ್, ದೇ ನೀಡ್ ಟು ಬಿಕಮ್ ಲೀಡರ್ಸ್. ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು. ನೀವು ಎಲ್ಲೋ ಎಂಪ್ಲಾಯ್ ಹೋಗೋದಲ್ಲ, ನಿಮ್ಮ ಕಂಪನಿ ಶುರು ಮಾಡಿ ನೀವು ಲೀಡರ್ ಆಗಿ ಸಾವಿರಾರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ. ಸೊ ಅದೊಂದು ಕನಸು ಇಟ್ಕೊಂಡು ಇನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಸೊ ಎನಿಥಿಂಗ್ ಎಲ್ಸ್ ಯು ವುಡ್ ಲೈಕ್ ಟು ಆಡ್, ದೇವಮ್ಮ? Ma'am, I'm really happy to know that we are adding another module, and I want to join that too. And ನನ್ನ ಪ್ರಕಾರ ಎಲ್ಲರೂ ಜಾಯ್ನ್ ಆದರೆ ಮ್ಯಾಮ್ ವಿ ವಿಲ್ ಬಿಲ್ಡ್ ಗುಡ್ ಸ್ಟೇಟ್ ಆ್ಯಂಡ್ ವಿ ವಿಲ್ ಬಿಲ್ಡ್ ಗುಡ್ ನೇಷನ್. Exactly. So one more thing I wanted to ask you, that is, you came with a lot of problems. Okay, yes. So I'm sure there are so many students out there. ಸುಮ್ಮನೆ ಒಂದ್ ನಿಮಿಷ ಯೋಚನೆ ಮಾಡಿದ್ರೆ, ನಾನು ಆಶಾ ಯೂನಿವರ್ಸ್ ಎಂಟರ್ ಆಗ್ಲಿಲ್ಲ, ನಾನು ಈ ಕಮ್ಯುನಿಟಿ ಜಾಯ್ನ್ ಆಗ್ಲಿಲ್ಲ ಅಂತಂದ್ರೆ ಎಲ್ಲಿರ್ತಿದ್ರಿ? ನಿಮ್ಗೆ ಏನ್ ಅನ್ಸುತ್ತೆ? ಮ್ಯಾಮ್ ಲೈಕ್ ನನಗೇನು ಮಾಡೋಕ್ಕಾಗ್ತಿರಲಿಲ್ಲ ಅನ್ಕೋತೀನಿ ಮ್ಯಾಮ್. ಫಸ್ಟ್ಲಿ ಎಲ್ಲೋದ್ರೂ ಇಂಗ್ಲೀಷ್ ಕಮ್ಯುನಿಕೇಷನೇ ಬೇಕು ಮ್ಯಾಮ್. ಇಂಗ್ಲೀಷ್ ಅನ್ನೋದಕ್ಕಿಂತ ಮುಂಚೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿದರೆ ಮಾತ್ರ ಮ್ಯಾಮ್ ಜನಗಳು ನಮ್ಮನ್ನು ಕೇಳ್ತಾರೆ. ಮತ್ತು ಜಾಬ್ಗೂ ತುಂಬ ಹೆಲ್ಪ್ ಆಗೋದು ಕಮ್ಯುನಿಕೇಷನಿಂದ ಮಾತ್ರ ಮ್ಯಾಮ್. ಇಂಗ್ಲೀಷ್ ಅಂತಲೇ ಅಲ್ಲ, ಚೆನ್ನಾಗಿ ಮಾತಾಡಿದ್ರೆ ದೇ ಕ್ಯಾನ್ ಟ್ರಸ್ಟ್ ಅಸ್, ಶಿ ಕ್ಯಾನ್ ಡೂ ಸಮಥಿಂಗ್ ಬೆಟರ್ ಟು ಅವರ್ ಕಂಪನಿ. ಆ ಥರ ಎಲ್ಲ ಯೋಚನೆ ಮಾಡೋದು, ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಮ್ಯಾಮ್. ಇವಾಗ ನಾವೆಲ್ಲ ತುಂಬ ಸ್ಕಿಲ್ಸು ಎಲ್ಲ ಕೋರ್ಸಸ್ ಮಾಡ್ತೀವಿ, ಲಿಂಕ್ಡ್ಇನ್ ಎಲ್ಲದ್ರಿಂದನೂ ಕೋರ್ಸಸ್ ಮಾಡ್ತೀವಿ. ಅದನ್ನು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಎಕ್ಸಾಕ್ಟ್ಲಿ, ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋದನ್ನ ಕಲಿಯೋಕ್ಕೆ ತುಂಬ ಇಂಪಾರ್ಟೆಂಟ್ ಮ್ಯಾಮ್. ಸೊ ನನ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ when I see you. I still remember ಆನ್ಲೈನ್ ಮೀಟಿಂಗ್ ಬಂದಾಗ್ಲೂ ಬಾಯ್ ಬಿಚ್ತಾ ಇರ್ಲಿಲ್ಲ, ದೇವಮ್ಮ ಮಾತಾಡ್ಬೇಕು, ಸ್ಪೀಕ್ ಅಪ್, ಸ್ವಲ್ಪ ಏನಾರು ಆನ್ಸರ್ ಮಾಡುವಂತ ಎಷ್ಟು ಪುಷ್ ಮಾಡ್ತಾ ಇದ್ವಿ. ಬಟ್ now when I see you, I'm really, it's very heartening to see how you have grown to be a confident young woman, and I'm sure you will achieve lot of things in life. You will succeed, and I want many more such Devammas to come forward and utilize these opportunities that we are giving you. ಏನು ಇಲ್ಲ, ಬಂದು ಸೇರ್ಕೊಂಡ್ರೆ ಅಷ್ಟೇ, ನಾವು ಬಿಡೋದಿಲ್ಲ, ಕೈ ಇಟ್ಕೊಂಡೇ ಇರ್ತೀವಿ, ಎಲ್ಲಾ ತರ ಸಹಾಯ ಮಾಡ್ತೀವಿ. ಮುಂದೆ ಬನ್ನಿ, ಆ ಹೆಜ್ಜೆ ಮುಂದೆ ಹಾಕಿ ಕಾನ್ಫಿಡೆಂಟ್ ಆಗಿ ಹೆಜ್ಜೆ ಮುಂದೆ. ಓಕೆ, ಸಿ ಯು ಆಲ್, ಬೈ. ಥ್ಯಾಂಕ್ ಯು ದೇವಮ್ಮ. ಥ್ಯಾಂಕ್ ಯು ಮ್ಯಾಮ್.